ನಮಸ್ಕಾರ. ಈ ಬಾರಿಯ ಬಜೆಟ್ ಮಧ್ಯಮ ವರ್ಗದವರ ಬಜೆಟ್ ಅಂತಲೇ ಕರೀತಿದ್ದಾರೆ. ಕಾರಣ 12.75 ಲಕ್ಷದವರೆಗೂ ಆದಾಯವಿದ್ರೂ ತೆರಿಗೆ ಕಟ್ಟಂಗಿಲ್ಲ. ಇದರಿಂದ ಸಂಬಳದಾರರಿಗೆ ಅದರಲ್ಲೂ ಮಧ್ಯಮ ವರ್ಗದವರಿಗೆ ಭಾರಿ ಲಾಭ ಆಗಲಿದೆ. ಹಾಗಾದ್ರೆ ಏನಿದು ನಯಾ ಟ್ಯಾಕ್ಸ್ ರೂಲ್ಸ್? ಆದಾಯ 4 ಲಕ್ಷ ರೂಪಾಯಿವರೆಗೂ ಇದ್ರೆ ಯಾವುದೇ ತೆರಿಗೆ ಇಲ್ಲ. ಆದಾಯ 4 ಲಕ್ಷದಿಂದ 8 ಲಕ್ಷ ರೂಪಾಯಿಗೆ ಶೇಕಡ 5ರಷ್ಟು ತೆರಿಗೆ ಹಾಕಿದ್ರೆ 8 ಲಕ್ಷದಿಂದ 12 ಲಕ್ಷದವರೆಗೂ ಶೇಕಡ 10ರಷ್ಟು ಟ್ಯಾಕ್ಸ್ ಬೀಳಲಿದೆ. ಇನ್ನು 12 ಲಕ್ಷದಿಂದ 16 ಲಕ್ಷದವರೆಗೂ ಶೇಕಡ 15ರಷ್ಟು ತೆರಿಗೆ ಹಾಕಿದ್ರೆ ಆದಾಯ 16 ಲಕ್ಷ ಮೇಲ್ಪಟ್ಟವರಿಗೆ ಶೇಕಡ 20% ಬೀಳಲಿದೆ. ಆದಾಯ 20 ಲಕ್ಷದಿಂದ 24 ಲಕ್ಷದವರೆಗೂ ಇದ್ರೆ ಶೇಕಡ 25ರಷ್ಟು ಟ್ಯಾಕ್ಸ್ ಕಟ್ಟಬೇಕು. ಇನ್ನು ಆದಾಯ 24 ಲಕ್ಷ ಮೇಲ್ಪಟ್ಟವರಿಗೆ ಶೇಕಡ 30ರಷ್ಟು ತೆರಿಗೆ ಬೀಳಲಿದೆ. ಇಷ್ಟು ದಿನ ಆದಾಯ 12 ಲಕ್ಷವಿದ್ರೆ 80,000 ಕಟ್ಟಬೇಕಿತ್ತು. ಇನ್ನು ಆದಾಯ 16 ಲಕ್ಷವಿದ್ರೆ ಹಳೆ ತೆರಿಗೆ ಪದ್ಧತಿಯಲ್ಲಿ 1.7 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದ್ರೆ ಈಗ 1.2 ಲಕ್ಷ ಮಾತ್ರ ಕಟ್ಟಬೇಕಿದ್ದು ಅಂತವರಿಗೆ 50,000 ಉಳಿತಾಯವಾಗಲಿದೆ. ಇನ್ನು 20 ಲಕ್ಷ ಇರೋರು ಮುಂಚೆ 2.9 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿತ್ತು. ಆದರೆ ಈಗ 2 ಲಕ್ಷ ಮಾತ್ರ ಪಾವತಿಸಬೇಕಾಗಿದ್ದು 90,000 ರೂಪಾಯಿ ಅವರಿಗೆ ಉಳಿತಾಯವಾಗಲಿದೆ. ಇನ್ನು 24 ಲಕ್ಷ ಆದಾಯ ಇರೋರು ಹಳೆ ತೆರಿಗೆ ಪದ್ಧತಿಯಲ್ಲಿ 4.1 ಲಕ್ಷ ರೂಪಾಯಿ ತೆರಿಗೆ ಕಟ್ಟಬೇಕಿತ್ತು. ಈಗ ಹೊಸ ತೆರಿಗೆ ಪದ್ಧತಿಯಲ್ಲಿ 3 ಲಕ್ಷ ಮಾತ್ರ ಕಟ್ಟಬೇಕಾಗಿದೆ. 1.1 ಲಕ್ಷ ಇದರಿಂದ ಉಳಿಯಲಿದೆ. ಇನ್ನು ಆದಾಯ 50 ಲಕ್ಷ ಇರೋರು 11.9 ಲಕ್ಷ ಟ್ಯಾಕ್ಸ್ ಕಟ್ಟಬೇಕಿತ್ತು. ಈಗ ಹೊಸ ಟ್ಯಾಕ್ಸ್ನಲ್ಲಿ 10.8 ಲಕ್ಷ ಮಾತ್ರ ಪಾವತಿಸಬೇಕಾಗಿದೆ. 1.1 ಲಕ್ಷ ರೂಪಾಯಿ ಇದರಿಂದ ಉಳಿತಾಯವಾಗಲಿದೆ.